माझं पहिला कटिंग लागली पडलो माझा जीवन चांगलं आहे ನಿನ್ನೆ ಬೆಳಗುಂದಿಯಲ್ಲಿ ಸ್ಕೂಲಿನಲ್ಲಿ ಇರುವಂತ ಒಬ್ಬ ಪ್ರಿನ್ಸಿಪಲ್ ಅಲ್ಲಿ ಇರುವಂತ ಹುಡುಗಿಯರ ಜೊತೆ ಏನು ವರ್ತನೆ ಆ ವರ್ತನೆಗ ಮೊದ್ಲ ನಾನು ನಿಷೇಧ ಮಾಡ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಮತ್ತ ನಾ ಬಹಳ ನೇರವಾಗಿ ಮಾತಾಡ್ಲಿಕ್ಕೆ ಇಚ್ಛೆ ಪಡಿತೇನೆ. ನಮ್ಮ ಇದ್ರಾಗ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಮಾಡೋದಿಲ್ಲ, ನಾ ರಾಜಕೀಯ ಅಂತ ವಿಷಯ ಪ್ರಸ್ತಾಪ ಮಾಡ್ತಾ ಇಲ್ಲ. ಮತ್ತ ಇದು ಬೆಳೆಸೋದು ನನಗೆ ಇಚ್ಛೆ ಇಲ್ಲ, ಯಾಕಂದ್ರೆ ಆ ಹುಡುಗಿ ಜೀವನದ ಪ್ರಶ್ನೆ ಇದೆ. ಆದ್ರ ಈ ಪ್ರಕರಣ ಮುಚ್ಚಾಕುವಂತ ಒಂದು ಏನು ಷಡ್ಯಂತ್ರ ನಡೀತಾ ಇದೆ ಇದು ಆಗಬಾರ್ದು. ಯಾಕಂದ್ರೆ ಬೆಳಗಾವಿ ತಾಲೂಕಲ್ಲಿ ನಮ್ಮ ಮಕ್ಕಳ ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ ಅಂದ್ರೆ ಸರಸ್ವತಿ ಮಂದಿರ ಅಂತ ಹೇಳ್ತಾರೆ. ಆ ಸ್ಕೂಲ್ನಲ್ಲಿ ಒಬ್ಬ ಪ್ರಿನ್ಸಿಪಲ್ ಅವ ಕಾಂಗ್ರೆಸ್ ಕಾರ್ಯಕರ್ತ ಅಂತ ತಿಳ್ಕೊಂಡ ಈ ಪ್ರಕರಣ ಮುಚ್ಚಾಕುವಂತ ಕೆಲಸ ಆಗಬಾರಂತ ನಾ ವಿನಂತಿ ಮಾಡ್ತೇನೆ. ನಾ ಕಾಂಗ್ರೆಸ್ ಬಿಜೆಪಿ ಮಾಡುದಿಲ್ಲ ಅಂತ ಯಾಕೆ ಮೊದ್ಲು ಹೇಳ ಅಂದ್ರೆ ಕಾಂಗ್ರೆಸ್ದವ್ರು ಹಿರಿಯ ನಾಯಕರೇನು ಎಲ್ಲರೂ ಈ ತರ ಮಾಡಂತ ಅವ್ನಿಗೆ ಹೇಳಿಲ್ಲ. ಇವ್ ಶಗನಿ ತಿಂದಾನೆ, ಇವ್ ತಪ್ಪಿದ್ದಾರೆ. ಅದ್ರ ತಪ್ಪು ಯಾರು ಮಾಡಿದಾರ ಅವ್ನಿಗೆ ಶಿಕ್ಷೆ ಆಗ್ಬೇಕು. ನನಗೂ ಬಂದಿನ ಮಾಹಿತಿ ಪ್ರಕಾರ FIR ಆಗಿಲ್ಲ, ಅವನ ಬಗ್ಗೆ ಯಾವ್ದು ಆಕ್ಷನ್ ಆಗಿಲ್ದ ಅವನಿಗೆ ಖುಲ್ಲಾ ಬಿಡುವಂತ ಕೆಲಸ ಇಲ್ಲಿ ಆಡಳಿತ ಪಕ್ಷದವ್ರು ಮಾಡ್ತಾ ಇದ್ದಾರೆ. ನನ್ಗೆ ಇಲ್ಲಿವರೆಗೆ ಸುದ್ದಿ ಬಂದೈತಿ, ಇಲ್ಲಿ ಇರುವಂತ ಸಚಿವರು ಇದು ಏನು ಮಾಡಿದ ಪ್ರಕರಣ ಮುಗಿಸ್ರಿ ಅಂತ ಫೋನ್ ಮಾಡಿ ಹಣದ ಬಲ ಅಧಿಕಾರದ ಬಲ ಉಪಯೋಗ ಮಾಡ್ತಾ ಇದಾರಂತೂ ಇದು ಬಹಳ ನಾಚಿಕೆ ತರುವಂತ ಸಂಗತಿ. ನನ್ನ ಮನೆಯಲ್ಲಿ ತಂಗಿದ್ದಾಳೆ, ನನ್ನ ಮನೆಯಲ್ಲಿ ತಾಯಿ ಇದ್ದಾಳೆ. ನನ್ನ ಬೆಳಗಾವಿಯಲ್ಲಿನೂ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ಒಂದು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾ ಸ್ವಂತ ಅನುಭವ ತಗೊಂಡಿದ್ದೀನಿ. ಏನ ಯಾರ ಶರೆ ಕೊಡ್ರಿ ಅಂತ ಹೇಳಿದ್ರು ಬಂದು ಮನಿ ಬಾಗ್ಲಾಗ ನಿಂತ ಹೋರಾಟ ಮಾಡುವಂತ ಜನ ಎಲ್ಲಿ ಸತ್ರಿ. ಈಗ ಯಾರು ಶರೆ ಕುಡಿಯಂಗಿಲ್ಲ ಮಹಿಳೆಯರ, ಆ ಮಹಿಳೆಯರ ಅಪಮಾನ ಅಂತ. ಮತ್ ಈಗ ಒಂದು ಹುಡುಗಿ ಜೊತೆ ಇಷ್ಟು ದೊಡ್ಡ ಘಟನೆ ನಡೆದ ಮೇಲೆ ಮತ್ ಈ ತರ ರಾಜಹಂಸ್ಕರ ಸಾಂಗಾವ ಮತ್ತ ಈಗ ಇದು ಮೂರನೇ ಅಂತ ನನಗ್ ಗೊತ್ತಾಗಿನ ಸಂಗತಿ. ಇದು ಮುಚ್ಚಾಕಬೇಡ್ರಿ, ಇದು ಸರಿ ಅಲ್ಲ. ಮತ್ ಯಾರು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರ, ಅಧಿಕಾರಿ ಇರ್ಬೋದು ಯಾರು, ಅವ್ರ ತನ್ನ ತಾಯಿಗ ತನ್ನ ತಂಗಿಗೆ ದ್ರೋಹ ಮಾಡಾಕದಾರಂತ ನನಗ ಅನಿಸ್ತೈತಿ. ಇದು ಸರಿ ಅಲ್ಲ. ಸ್ಕೂಲ ಆ ಮಕ್ಕಳಿಗೆ ಜ್ಞಾನ ಕೊಡುವಂತ ಒಂದು ಮಂದಿರ, ಆ ಮಂದಿರದಲ್ಲಿ ಇದು ಘಟನೆ ನಡೆದೈತಿ. ಯಾರು ತಪ್ಪು ಮಾಡಿದಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಅರೆಸ್ಟ್ ಆಗ್ಬೇಕು, FIR ಆಗ್ಬೇಕಂತ ನಮ್ಮ ಭಾವನೆ. ಮತ್ತೆ ನಾವು ಬಂದ ನಾಳೆ ಹೋರಾಟ ಮಾಡ್ಬೇಕು ಏನಾದ್ರು ಮಾಡ್ಬೇಕಂತ ನಾ ಇಲ್ಲಿ ಟಿವಿ ಮುಂದೆ ಬಂದಿಲ್ಲ, ಮಾಡೋದು ಇಷ್ಟ ಇಲ್ಲ. ಯಾಕಂದ್ರೆ ನನ್ನ ತಂಗಿ ಮಗಳು ಹಾಕಿ ನನ್ನ ಅಣ್ಣನ ಮಗಳು ಅಂತ ತಿಳ್ಕೊತೇನೆ, ನನ್ನ ಮನಿ ಮಗಳು ಅಂತ ತಿಳ್ಕೊತೇನೆ. ಯಾರ ಜೊತೆ ಇದು ಘಟನೆ ನಡೆದೈತಿ ಆ ಮಗಳಿಗೆ ತೊಂದರೆ ಆಗ್ಬಾರ್ದಂತ ಇದು ಪ್ರಕರಣ ಬೆಳೆಸೋದು ನಮ್ದು ಇಷ್ಟ ಇಲ್ಲ. ಇದ್ರದ ಒಂದು 4 ದಿವಸ ಟಿವಿ ಸುದ್ದಿ ಆಗ್ಲಿ, ನಾ ಬಾಳಿ ಇರೋ ಆಗ್ಲಿ ಅಂತ ಹೊಲಸ ಭಾವನೆದಿಂದ ಹೇಳ್ತಾ ಇಲ್ಲ. ಯಾಕೆ ಕಾಂಗ್ರೆಸ್ ನಾಯಕರು ಈ ತರ ಮಾಡ್ರಿ ಅಂತ ಹೇಳಿದಾರಂತೂ ನಾ ಮಾತಾಡ್ತಾ ಇಲ್ಲ. ಆದ್ರೆ ಈಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಇದಾನಂತ ಮುಚ್ಚಾಕೋಣ ಅಂತ ಯಾರು ಮಾಡ್ತಿದ್ರ ಅವ್ರು ತನ್ನ ತಾಯಿಗೆ ದ್ರೋಹ ಮಾಡ್ತಾ ಇದಾರೆ, ತನ್ನ ತಂಗಿಗೆ ದ್ರೋಹ ಮಾಡ್ತಾ ಇದಾರೆ ಅಂತ ನನಗ ಅನಿಸ್ತಾ ಇದೆ. ಇದು ಸರಿ ಅಲ್ಲ, ಇದು ಮುಚ್ಚಾಕು ಪ್ರಯತ್ನ ಆಗ್ಬಾರ್ದಂತ ನಾ ಕೈ ಮುಗಿದು ವಿನಂತಿ ಮಾಡ್ತೇನೆ. ಕಾಂಗ್ರೆಸ್ ಬಿಜೆಪಿ ಬದಿಗಿಡ್ರಿ, ಮತ್ತ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಮಾಡ್ರಿ ಅಂತ ನಂದ ಕೈ ಮುಗ್ದು ವಿನಂತಿ. ಜಿಲ್ಲಾಧಿಕಾರಿ ಅವ್ರಿಗ, ಪೊಲೀಸ್ ಕಮಿಷನರ್ ಅವ್ರಿಗೆ, ಇಲ್ಲಿ ಇರುವಂತ ಜಿಲ್ಲಾ ಮಂತ್ರಿ ಅವ್ರಿಗೆ, ಇಲ್ಲಿ ಇರುವಂತ ಮತ್ತ ಸಚಿವರ ಅವ್ರಿಗೆ, ಮಹಿಳಾ ಮಕ್ಕಳ ಸಚಿವರು ಇದ್ದಾರೆ. ಆ ಮಹಿಳೆಯರ ಬಗ್ಗೆ ಸ್ವಲ್ಪ ಗೌರವ ಇದ್ರ ಈ ಮಹಿಳೆ ಒಂದು ಹುಡುಗಿ ಮೇಲೆ ಆಗಿರುವಂತ ನ್ಯಾಯ ಕೊಡುವಂತ ಕೆಲಸ ಆಗ್ಬೇಕಂತ ನಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ಯಾವುದು
ನೀವು ಇಲ್ಲಿ ರಾಜಕೀಯ ಮಾಡಿ ಈ ತರದ ಉದ್ಯೋಗ ಮಾಡುವಂತ ಕೆಲಸ ಮಾಡೋದಿಲ್ಲ. ಆದ್ರ ಆ ಒಂದು ನನ್ನ ಮಗಳ ಮೇಲೆ, ನನ್ನ ತಂಗಿ ಮೇಲೆ, ನನ್ನ ಮನೆಯ ಒಂದು ಸದಸ್ಯ ಮೇಲೆ ಅನ್ಯಾಯ ಆದ್ರೆ ನಾ ಯಾವ ತರ ನಡ್ಕೋಬೇಕು ಅದೇ ತರ ಎಲ್ಲರೂ ನಡ್ಕೋಬೇಕು. ಯಾರು ತಪ್ಪಿದ್ರು ಇದ್ ನಿಮ್ಗೆಲ್ಲಾ ಗೊತ್ತು, ಇದು ಎಲ್ಲಿ ನಡೆದಿದ್ದ ಘಟನೆ, ಇದಕ್ಕೆ ಯಾರು ಸಂಬಂಧಪಟ್ಟಿನವ್ರ ಅಂತ ಸಚಿವರ ತವರು ಕ್ಷೇತ್ರದಲ್ಲೇ ಆಗಿದೆ. ಅವ್ರ ಕ್ಷೇತ್ರದಲ್ಲೇ ಘಟನೆಗಳು ನಡೀತಾ ಇದಾವೆ. ಅವ್ರು ಉಲ್ಟಾ ನ್ಯಾಯ ಕೊಡಿಸ್ಬೇಕಂತ ನಾನೇ ಅವ್ರಿಗೆ ವಿನಂತಿ ಮಾಡ್ತೇನೆ. ನಾವು ಬಜೆಟ್ ಕಾಂಗ್ರೆಸ್ ಬಿಜೆಪಿ ಅವ್ರ ಸಚಿವರು ಇದಾರಲ್ವಾ, ಮಹಿಳೆ ಇದಾರಲ್ವಾ, ಅನ್ಯಾಯ ಆಗೈತಿ, ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಮುಚ್ಚಾಕ್ರ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ಆತ್ಮಹತ್ಯೆ ಆಗ್ತೈತಿ, ಅದು ಮುಚ್ಚಾಕ್ತಾರೆ. ಪೃಥ್ವಿ ಸಿಂಗ್ ಮ್ಯಾಟರ್ ಮುಚ್ಚಾಕ್ತಾರೆ. ಕ್ಯಾಂಪ್ದಲ್ಲಿ ಒಂದು ಮಂತ್ರಿಗಳ ಮಗಂದ ಒಂದು ಪ್ರಾಬ್ಲಮ್ ಆಗಿತ್ತು, ಅದು ಮುಚ್ಚಾಕಿದ್ದಾರೆ. ಎಷ್ಟು ಮುಚ್ಚಾಕಿದ್ದಾರೆ. ನಾವ್ ಇರ್ಲಿ ಅಂತ ಬಿಟ್ಟಿದ್ದೇವೆ. ನಾವು ದಿವಸ ರಾಜಕೀಯ ಮಾಡ್ಕೊಡಂಗಿಲ್ಲ. ಆದ್ರೆ ಇದು ಬಹಳ ಸೆನ್ಸಿಟಿವ್ ಮತ್ತು ಬಹಳ ನಮ್ಮೆಲ್ಲರಿಗೂ ತಿಳಿಬೋಗುವಂತ ಒಂದು ಪ್ರಕರಣ ಈ ತಾಲೂಕಾದಲ್ಲಿ ನಡೆದಿದೆ. ಇದಕ್ಕೆ ನ್ಯಾಯ ಇದು ಸಿಂಪಲ್ ಮಾತನ್ನ ತಾವು ತಿಳ್ಕೊಬೇಕು. ನಾವೇನಾರು ಮಾತಾಡ್ರ ನಮ್ ಬಾಗ್ಲಾಗ ಹೆಂಗಸರು ಬರ್ತಾರ ಕುಣ್ಯಾಕ, ಏನಾರು ಮಾತಾಡ್ರ ಮಾಡಿನವ್ರಿಗೆ ಬಿಡ್ತಾ ಇದಾರ. ಇಷ್ಟೆಲ್ಲ ಹೇಳೋರು ಎಫ್ಐಆರ್ ಯಾಕೆ ಆಗ್ತಿಲ್ಲ ಅಂತ ಹೇಳ್ಬೋದು. ನಿಮಗ್ ಗೊತ್ತಲ್ಲ ಸರ್ಕಾರ ಯಾರ್ದಿದೆ, ಯಾರ ಸಚಿವರು ಇದಾರೆ, ಯಾರ ಕ್ಷೇತ್ರದಲ್ಲಿ ಇದೆ. ಇದು ಸಿಂಪಲ್ ಐತ್ರಿ. ಪ್ರತಿಯೊಂದನ್ನು ಬಿಚ್ಚಿ ಮಾತಾಡ್ಬೇಕಂತಲ್ಲ. ಮತ್ತ ನಾ ಯಾಕೆ ಮಾತಾಡ್ತಾ ಇಲ್ಲಿ ಹೆದರಿ ಅಲ್ಲ, ಪ್ರಕರಣ ಬ್ಯಾರೆ ಕಡೆ ಹೋಗ್ಬಾರ್ದು, ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು. ಸಂಜಯ್ ಪಾಟೀಲ್ ಪ್ರಕರಣ ಹೊಸದಾಗಬಾರ್ದು. ಸಂಜಯ್ ಪಾಟೀಲ್ ಹಿಂಗ್ ಮಾತಾಡ್ದ ಹಂಗ ಮಾತಾಡ್ದಂತ ಡೈವರ್ಟ್ ಮಾಡುವಂತ ಕೆಲ್ಸ ಆಗ್ಬಾರ್ದಂತ ನಮ್ಮ ಮುದ್ದಮ್ ನನ್ನ ನಾಲ್ಗಿ ಮೇಲೆ ಇದಿಡ್ತಾ ಇದ್ದೇನೆ. ಇಲ್ಲ ನನ್ನ ನೇರ ದಿಟ್ಟ ನಿರಂತರ ಇದೆ ನಾನು ನಿಮ್ಮ ಹಂಗೆ. ಆದ್ರೆ ಈಗ ಅದು ಮ್ಯಾಟರ್ ಡೈವರ್ಟ್ ಆಗಬಾರ್ದು. ಅದಕ್ಕೆ ನಾ ಬಹಳ ಸಿಸ್ಟಮೆಟಿಕ್ ಮಾತಾಡ್ಕದೇನು. ನಿಮಗೂ ನಂದು ವಿನಂತಿ ಇದೆ, ನೀವು ಮಾಧ್ಯಮ ಸ್ನೇಹಿತರಿಗಿಂತ ಮೊದ್ಲ ಬೆಳಗಾವಿ ನಾಗರಿಕರು ಆ ಹುಡುಗಿಗ ಅಂತ ಹುಡುಗಿ ಯಾವ ಹುಡುಗಿಗಳ ಮೇಲೆ ಅನ್ಯಾಯ ಆಗ್ತಾ ಇದೆ, ಒಂದು ಮ್ಯಾಟರ್ ಆಗಿಲ್ಲ, ಬಹಳ ಮ್ಯಾಟರ್ ಆಗಿದಾವ. ಇವು ಅವ್ರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಈ ತರ ಮತ್ ನಡಿಬಾರ್ದಂತ ನಿಮಗ ಅನಿಸ್ತಿದ್ರ ನೀವು ಕೂಡ ಇದ್ರ ಬಗ್ಗೆ ಅಂದ್ರೆ ಏನೇನ ಮಾಡ್ಬೇಕಾದ್ ಮಾಡ್ರಿ ಅಂತ ನಿಮ್ಗೂ ಕೂಡ ಕೈ ಮುಗ್ದು ವಿನಂತಿ. ಚಾಟಿಂಗ್ ಅಷ್ಟೇ ಅಲ್ಲ ಸರ, ಮತ್ತು ಬೇರೆ ಬೇರೆ ವಿಡಿಯೋಗಳು ಇದಾವೆ, ಮುಚ್ಚಾಕಿದ್ದಾರೆ. ತನಿಖೆ ಆಗ್ಲಿ, ಮತ್ತೆ ಯಾರಿದಾರ ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು. ಆಗ್ಲಿಲ್ಲ ಅಂದ್ರ ಬಹುಶಃ ನಾವು ಈ ಮತ್ತೊಮ್ಮೆ ಹೇಳ್ತೇನೆ, ನಾ ಯಾವ ಪಕ್ಷದ ಪರವಾಗಿ ಇಲ್ಲ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಅದಾನಂತೂ ಅವನಿಗೆ ಇದ್ ಮಾಡ್ಬೇಕಂತಲ್ಲ, ಕಾಂಗ್ರೆಸ್ ಕಾರ್ಯಕರ್ತ ಅದಾನಂತ ಮುಚ್ಚಾಕಬಾರ್ದಂತ ನಂದು ಪ್ರಾಮಾಣಿಕ. ಆಪ್ತರು ಸಚಿವರಿಗೆ ಆಪ್ತರು ಇದಾರು ಮತ್ತು ಬಹಳ ಬೇಕಾಗಿನವ್ರು ಇದಾರು, ಅದಕ್ಕೆ ಮುಚ್ಚಾಕಬೇಡ್ರಿ ಅಂತ ನಮ್ಮ ಪ್ರಾರ್ಥನೆ ಇದೆ. ತಾವು ಮಹಿಳೆಯರು ಇದ್ದೀರಿ. ನಾ ಈ ಬಂದಿದ್ದ ಇವತ್ತು ಬೆಳಗ್ಗೆ ನಾ ಬೆಂಗಳೂರಿಗೆ ಇದ್ನಿ, ನಿನ್ನೆ ಘಟನೆ ನಡೆದಿದೆ. ಮತ್ತೊಂದ ಈಗ ನನಗೆ ಕಿವಿ ಮೇಲೆ ಬಂದಿದ್ದ ನಾ ಹೇಳ್ತಾ ಇದ್ದೀನಿ, ಊರಲ್ಲೇ ಮುಗಿಸುವಂತ ಎಲ್ಲಾ ಪ್ರಕರಣಗಳು ಮುಗಿಸಿ ಇದ್ ಮಾಡಿದ್ದ ಎಲ್ಲಾ ಪ್ರಯತ್ನಗಳು ನಿನ್ ರಾತ್ರಿನ ಮಾಡಿದಾರಂತೆ. ಯಾರು ಇಲ್ಲಿ ಊರಾಗ ಬರಬಾರ್ದಂತ. ಅಲ್ಲಿ ಈಗ ಊರ್ ಹಿರಿಯರು ಬರ್ಬ್ಯಾರ ಅಂದ್ರೆ ನಾವ್ ಹೆಂಗ್ ಹೋಗೋದ, ನಾವ್ ಬೆಂಕಿ ಹಚ್ಚಾಗ ಹೋದ್ವು ಅಂತ ಆಗ್ಬಾರ್ದಂತ ನಾವ್ ಹೋಗ್ತಾ ಇಲ್ಲ. ಆದ್ರ ಮತ್ತ ಆ ಹುಡುಗಿಗೂ ಆಕಿ ಭವಿಷ್ಯನು ಕತ್ಲಾಗ ಹೋಗ್ಬಾರ್ದು, ಆಕಿಗೂ ತೊಂದರೆ ಆಗ್ಬಾರ್ದಂತ ನಾವ್ ಇದು ಪ್ರಕರಣ ಬೆಳಿಬೇಕನ್ನಂಗಿಲ್ಲ. ಆದ್ರೆ ಮಾಡಿ ನಾವು ಅವನಿಗೆ ಶಿಕ್ಷೆ ಆಗ್ಬೇಕಲ್ವಾ, ಇದು ಸಿಂಪಲ್ ಇದೆ. ನಾವು ಮತ್ತ ಆಕಿ ಮಗಳೂನು ನಮ್ಮ ಸಾಮಾನ್ಯ ರೈತರ ಕುಟುಂಬದಲ್ಲಿ ಹುಟ್ಟಿನಂತ ಹುಡುಗಿಯರ ಜೊತೆ ಈ ತರ ಘಟನೆ ನಡೆದ ಮೇಲೆ ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಬಿಟ್ಟು ಕಳ್ಸ್ಯಾರೆ. FIR ಇಲ್ಲಿ ಏನು ಇಲ್ಲ. ಮತ್ ನೀವು ಮಾಧ್ಯಮ ಸ್ನೇಹಿತರಿಗೂ ನಾವ್ ವಿನಂತಿ, ನೀವು ಕಮಿಷನರ್ ಫೋನ್ ಮಾಡಿ ತಿಳ್ಕೊರಿ, FIR ಕಾಪಿ ಕೇಳ್ರಿ. FIR ಆಗಿದ್ರೆ ಪ್ರೆಷರ್ ನಡೀತಾ ಇದೆ, ಅದೇ ಹೇಳಕತ್ತೇನೆ. ಅಲ್ಲ ಇಂತ ಕೇಸ್ನಾಗ ಸ್ವಯಂ ಪ್ರೇರಿತನ ಹಾಕೋಬಹುದಲ್ಲ, ಸೋಮೋಟೋ ಹಾಕೋಬಹುದು. ಸಂಜಯ್ ಪಾಟೀಲ ಒಂದು ಭಾಷಣ ಮಾಡ್ದ ಟಿಪ್ಪು ಸುಲ್ತಾನ್ ಜಯಂತಿ ಸೋಮೋಟೋ ಕೇಸ್ ಹಾಕಿದ್ರು. ಈಗ ಸೋಮೋಟೋ ಯಾಕಿಲ್ಲ? ಹಿಂಡಲ್ಗಾಯದಲ್ಲಿ ಭಾಷಣ ಮಾಡಿ ರಾತ್ರಿ ಪೇಗ್ ಅಂತ ಹೇಳಿದ್ಮೇಲೆ ಪೇಗ್ ದಾರ್ತು ಬ್ಯಾರೆ ಮಾಡಿ ಅದು ಸೋಮೋಟೋ ಕೇಸ್ ಹಾಕಿದ್ದಾರೆ. ಮತ್ತು ಇದು ಯಾಕೆ ಕೇಸ್ ಆಗ್ತಾ ಇಲ್ಲ? ಒಂದು ಇಂತ ಒಂದು ಇಂಪಾರ್ಟೆಂಟ್, ಇದು ಭಾರತ ದೇಶ, ಇಲ್ಲಿ ಧರ್ಮ ಸಂಸ್ಕೃತಿ ಮಹಿಳೆಯರಿಗೆ ಗೌರವ ಕೊಡುವಂತ ದೇಶ. ಈ ದೇಶದಲ್ಲಿ ಇದು ನಡೆಯೋದ ಸರಿಯಲ್ಲ. ಮತ್ತೆ ನನಗೆ ಮತ್ತೊಂದು ಪ್ರಶ್ನೆ ಇದೆ, ನನ್ ಬಹಳ ಮಹಿಳೆಯರು ಬಂದಿರು, ಈಗ ಎಲ್ಲಿ ಹೋದ್ರ ಅವ್ರಿಗೂ ನಂದು ವಿನಂತಿ ಇದೆ, ನೀವು ನಿಜವಾಗ ಮಹಿಳೆಯರಿಗೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಿದ್ರ ಬನ್ನಿ ಮತ್ತು ಹೋರಾಟ ಮಾಡ್ರಿ. ಇಲ್ಲಾಂದ್ರೆ ದುಡ್ಡು ತಗೊಂಡು ನೀವು ಏನು ಮಾಡ್ತೀರ ಅಂತ ಅರ್ಥ ಆಗ್ತೈತಿ. ದುಡ್ಡು ತಗೊಂಡ ನೀವು ಕೆಲಸ ಮಾಡ್ತೀರ ಅಂತ ಅರ್ಥ, ನೀವು ಯಾರು ಪರವಾಗಿದ್ದೀರ ಅಂತ ಅರ್ಥ. ಒಂದು ಹುಡುಗಿ ಮೇಲೆ ಅನ್ಯಾಯ ಆಗೈತಿ, ಅದಕ್ಕೆ ನ್ಯಾಯ ಸಿಗ್ಬೇಕಂತ ನಮ್ಮ ಪ್ರಾರ್ಥನೆ.